ನಮಸ್ಕಾರ. ಈಗ index.html ಅಂದರೆ ಹೋಮ್ ಪೇಜ್ ಪೂರ್ತಿ ರೆಡಿ ಆಗಿದೆ. ಇದರಲ್ಲಿ ಕೆಲವೊಂದು ಕಂಟೆಂಟ್ಗಳನ್ನು ಸೇರಿಸೋದಿದೆ. ಅದೇನಂತ ತೋರಿಸ್ತೀನಿ ನೋಡಿ. ಈ ರೀತಿ ದೊಡ್ಡ ಮಾನಿಟರ್ನಲ್ಲಿ ಫುಲ್ ವಿಡ್ತ್ ಮಾಡಿದಾಗ ನಾವು ಇದಕ್ಕೆ 1100 ಏನೋ ಅಥವಾ 1000 ಪಿಕ್ಸೆಲ್ ಕೊಟ್ಟಿದ್ದೀವಿ. ವಿಡ್ತ್ ಸ್ಟೈಲ್.css ಅನ್ನು ನೋಡಿದರೆ ಗೊತ್ತಾಗುತ್ತೆ. ನೋಡಿ, ಮ್ಯಾಕ್ಸಿಮಮ್ ವಿಡ್ತ್ 1000 ಪಿಕ್ಸೆಲ್ ಇದೆ. ಅಂದರೆ ಇತ್ತೀಚೆಗೆ ಎಲ್ಲರೂ ಬಹುತೇಕ 1000 ಪಿಕ್ಸೆಲ್ಗಿಂತ ಹೆಚ್ಚಿನ ಅಗಲ ಇರುವಂಥ ಮಾನಿಟರನ್ನು ಉಪಯೋಗಿಸೋದನ್ನು ನೋಡ್ಬೋದು. ಅಂಥ ಸಂದರ್ಭದಲ್ಲಿ ಹೀಗೆ ಎಡಭಾಗದಲ್ಲಿ ನಾವು ಮಾಡಿರುವಂಥ ಲೇಔಟ್ ಕೂತ್ಕೊಳ್ಳುತ್ತೆ. ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ದೊಡ್ಡ ಮಾನಿಟರ್ನಲ್ಲಿ ಓಪನ್ ಮಾಡಿದರೂ ಕೂಡ ಅದು ಕರೆಕ್ಟ್ ಮಧ್ಯಭಾಗದಲ್ಲಿ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದನ್ನು ಮಾಡೋದು ತುಂಬ ಸುಲಭ. ಬ್ರಾಕೆಟ್ ಸಾಫ್ಟ್ವೇರ್ನಲ್ಲಿ index.html ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಬಾಡಿ ಟ್ಯಾಗ್ ಪ್ರಾರಂಭ ಆಗಿದೆ. ಅದಾದ ನಂತರ ಬಾಡಿ ಟ್ಯಾಗ್ ಒಳಗಡೆ ಹೆಡರ್ ಇದೆ. ಅದೆರಡರ ಮಧ್ಯೆ ಅಂದರೆ ಬಾಡಿ ಟ್ಯಾಗ್ ಆದ ನಂತರ ಇನ್ನೊಂದು ಸೆಕ್ಷನನ್ನು ಹಾಕಿ. ಈ ರೀತಿ ಈ ಸೆಕ್ಷನ್ಗೆ ಒಂದು ಕ್ಲಾಸ್ ಕೊಡಿ. ಕ್ಲಾಸ್ ನೇಮ್ ರ್ಯಾಪರ್ ಅಂತ ನಾನು ಕೊಡ್ತೀನಿ. ಅಂದರೆ ಈ ಇಡೀ ಲೇಔಟ್ ಕೂಡ ಮೇಲಿನಿಂದ ಹೆಡರ್ನಿಂದ ಹಿಡಿದು ಈ ಫೂಟರ್ವರೆಗೆ ಆ ರ್ಯಾಪರ್ ಒಳಗಡೆ ಬರಬೇಕು. ಅಂದರೆ ಸೆಕ್ಷನ್ ರ್ಯಾಪರ್ ಇಲ್ಲಿ ಶುರುವಾಗಿದೆ. ಈ ಕೊನೆಗೊಳ್ಳುವ ಭಾಗವನ್ನು ಸೆಲೆಕ್ಟ್ ಮಾಡಿ Ctrl+X ಮೂಲಕ ಕಟ್ ಮಾಡಿ ಪೂರ್ತಿ ಕೆಳಗಡೆ ಹೋಗಿ. ನೀವಿಲ್ಲಿ ಸರಿಯಾಗಿ ನೋಡ್ಕೋಬೇಕು. ನೋಡಿ, ಇಲ್ಲಿ ಬಾಡಿ ಟ್ಯಾಗ್ ಇಲ್ಲಿಂದ ಶುರುವಾಗಿದೆ. ಅದು ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿವರೆಗೂ ಹೋಗಬೇಕು. ಇಲ್ಲಿ ಬಾಡಿ ಟ್ಯಾಗ್ ಎಂಡ್ ಆಗಿದೆ ಅಂದರೆ ಉಳಿದ ಕಂಟೆಂಟ್ ಎಲ್ಲ ಇಲ್ಲಿವರೆಗೂ ಎಂಡ್ ಆಗಿರುತ್ತೆ. ಇದಾದ ನಂತರ ನಾವು ಕಟ್ ಮಾಡಿಕೊಂಡಿರೋಂಥ ಸೆಕ್ಷನ್ನ ಕೊನೆಯ ಭಾಗವನ್ನು ಇಲ್ಲಿ ಪೇಸ್ಟ್ ಮಾಡಬೇಕು. ಇಲ್ಲಿ ಬೇಕಾದರೆ ನೀವು ಒಂದು ಕಮೆಂಟ್ ಹಾಕಿ ರ್ಯಾಪರ್ ಎಂಡ್ ಕಮೆಂಟನ್ನು ಕ್ಲೋಸ್ ಮಾಡಬೇಕು. ಮತ್ತು ಮೇಲೆ ಬಂದು ಈ ರ್ಯಾಪರ್ ಸೆಕ್ಷನ್ಗಿಂತ ಸ್ವಲ್ಪ ಮೇಲೆ ಕಮೆಂಟ್ ಮಾಡಿ ಅದನ್ನು ನಾನು ತೋರಿಸ್ತೀನಿ. ರ್ಯಾಪರ್ START ಸ್ಟಾರ್ಟ್ ಕಮೆಂಟ್ ಕ್ಲೋಸ್. ಈಗ ಇದನ್ನು ಕಾಪಿ ಮಾಡಿಕೊಳ್ಳಿ. ನಾನು ಎಲ್ಲ ಸಮಯ ಯಾಕೆ ಕಾಪಿ ಮಾಡ್ಕೊಳ್ಳಿಕ್ಕೆ ಹೇಳ್ತೀನಿ ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದಾಗ ಲೇಔಟ್ ಎಲ್ಲ ತಪ್ಪಾಗುತ್ತೆ. ಅದಕ್ಕಾಗಿ ಕಾಪಿ ಪೇಸ್ಟ್ ಮಾಡೋದು ತುಂಬ ಒಳ್ಳೆಯದು. Ctrl+C ಸೇವ್ ಮಾಡಿಕೊಳ್ಳಿ. ಸ್ಟೈಲ್ಗೆ ಹೋಗಿ ಈಗ ಅತ್ಯಂತ ಮೇಲ್ಗಡೆ ಬಾಡಿ ಸ್ಟೈಲ್ ಏನು ಬರೆದಿದ್ದೀವಿ ಅದಾದ ನಂತರ ಡಾಟ್ ಹಾಕಿ ಅದನ್ನು ಪೇಸ್ಟ್ ಮಾಡಿ. ಅಂದರೆ Ctrl+V ಹೊಡೆದಾಗ ಪೇಸ್ಟ್ ಆಗುತ್ತೆ. ಇದು ರ್ಯಾಪರ್ ಕ್ಲಾಸ್.
ಇದಕ್ಕೆ ಕ್ಲಾಸ್ ಅಂದರೆ ಸ್ಟೈಲ್ಗಳನ್ನು ಹೇಗೆ ಏನೇನು ಕೊಡಬೇಕಂದ್ರೆ ಪೊಸಿಷನ್ ರಿಲೇಟಿವ್, ವಿಡ್ತ್ 1000 ಪಿಕ್ಸೆಲ್, ಇಲ್ಲ ವಿಡ್ತ್ 100% ಕೊಡಿ. ಮ್ಯಾಕ್ಸಿಮಮ್ ವಿಡ್ತ್ 1000 ಪಿಕ್ಸೆಲ್. ಇದೆಲ್ಲ ನಾರ್ಮಲ್ ಆಗಿ ನಾವು ಕಳೆದ ಇಲ್ಲೆಲ್ಲ ಬೇರೆ ಹೆಡರ್ಗೆಲ್ಲ ಕೊಟ್ಟಿದ್ದೀವಿ, ಅದೇ ಆಯಿತು. ಮುಖ್ಯವಾಗಿ ಈ ಲೇಔಟ್ ಸೆಂಟ್ರಲ್ಲಿ ಕೂರ್ಲಿಕ್ಕಾಗಿ ಒಂದು ಸ್ಟೈಲನ್ನು ಬರಿಬೇಕಾಗತ್ತೆ. ಅದು ಯಾವುದಂದರೆ ಮಾರ್ಜಿನ್ 0, ಒಂದು ಸ್ಪೇಸ್ ಕೊಟ್ಟು ಆಟೋ, ಇಷ್ಟು ಹಾಕಿದರೆ ಸಾಕು. ಇದನ್ನು ಸೇವ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಪೇಜನ್ನು ರೀಲೋಡ್ ಮಾಡಿ. ಈ ರೀತಿ ಅದು ಪೂರ್ತಿ, ಯಾಕೆಂದರೆ ರ್ಯಾಪರ್ ನಿಮಗೆ ಈ ಇಡೀ ಲೇಔಟನ್ನು ರ್ಯಾಪರ್ ಒಳಗಡೆ ನಾವು ಹಾಕಿದ್ದೀವಿ. ಈಗ ಆ ರ್ಯಾಪರ್ಗೆ ಪೊಸಿಷನ್ ರಿಲೇಟಿವ್ ವಿಡ್ತ್ 100%, ಬಟ್ ಮ್ಯಾಕ್ಸಿಮಮ್ ವಿಡ್ತ್ 1000 ಪಿಕ್ಸೆಲ್ ಮಾತ್ರ. ಅಂದರೆ ಮಾನಿಟರ್ 1000 ಪಿಕ್ಸೆಲ್ಗಿಂತ ಜಾಸ್ತಿ ಇದ್ದಾಗ ಇದು 1000 ಪಿಕ್ಸೆಲ್ಗೆ ಸ್ಟಾಪ್ ಮಾಡುತ್ತೆ. ಅದರಲ್ಲೂ ಮಾರ್ಜಿನ್ 0 ಆಟೋ ಅಂದಾಗ ಎಲ್ಲ ಕಡೆಗೂ 0 ಮಾರ್ಜಿನ್ ತಗೊಳ್ಳುತ್ತೆ. ಹಾಗೆಯೇ ಹೆಚ್ಚಿಗೆ ಮಾರ್ಜಿನ್ ಬಂದಾಗ ಆಟೋ ಅಂದರೆ ಸೆಂಟ್ರಲ್ಲಿ ಅದನ್ನು ಕೂರಿಸುತ್ತೆ. ಇದು ರ್ಯಾಪರ್ ಸ್ಟೈಲ್ ಆಯಿತು. ಇಷ್ಟು ಹಾಕಿದರೆ ಸಾಕು. ಈಗ ಇಲ್ಲಿ ನಮಗೆ ಹೆಡರ್ಗೆ ನಾವು ಮತ್ತೆ ಮ್ಯಾಕ್ಸಿಮಮ್ ವಿಡ್ತ್ 1000 ಪಿಕ್ಸೆಲ್ ಕೊಟ್ಟಿದ್ದೀವಿ. ಈ ಲೈನ್ಗಳನ್ನು ತೆಗಿಬೋದು, ಯಾಕಂದರೆ ಹೆಡರ್ ವಿಡ್ತ್ 100% ಅಂದರೆ ಹೆಡರ್ ಈ ರ್ಯಾಪರ್ ಒಳಗಡೆ ಇದೆ. ಹಾಗೆಯೇ ಇದರ ರ್ಯಾಪರ್ನ ಮ್ಯಾಕ್ಸಿಮಮ್ ವಿಡ್ತ್ ಕೂಡ 1000 ಪಿಕ್ಸೆಲ್ ಕೊಟ್ಟಿದ್ದೀವಿ. ಹಾಗಾಗಿ ಹೆಡರ್ 1000 ಪಿಕ್ಸೆಲ್ಗಿಂತ ಜಾಸ್ತಿ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಅದರ ಒಳಗಡೆ ಅಂದರೆ ಹೆಡರ್ ಒಳಗಡೆ ಅಲ್ಲ, ರ್ಯಾಪರ್ ಒಳಗಡೆ ಹೆಡರ್ ಇರೋದ್ರಿಂದ ವಿಡ್ತ್ 100% ಕೊಟ್ಟರೆ ರ್ಯಾಪರ್ ಎಷ್ಟಿರುತ್ತೆ ಅದರ 100% ಹೆಡರ್ ಕೂತ್ಕೊಳ್ಳುತ್ತೆ. ಅದೇ ಥರ ಎಲ್ಲಿ ಬೇರೆ 1000 ಪಿಕ್ಸೆಲ್ ಯಾವುದಕ್ಕೆ ಕೊಟ್ಟಿದ್ದೀವೋ ಅದೆಲ್ಲ ಏನಾಗುತ್ತೆ ಇಲ್ಲ, ಮೆನು ಬಾರ್ಗೆ ಕೊಟ್ಟಿದ್ದೀವಿ. ಆದರೆ ವಿಡ್ತ್ 100% ಇರಬೇಕು, ಯಾಕಂದರೆ ರ್ಯಾಪರ್ನ ಫುಲ್ ವಿಡ್ತ್ಗೆ ಅದು ಕೂತ್ಕೋಬೇಕಾಗತ್ತೆ. ಹಾಗೆಯೇ ಮೇನ್ ಸೆಕ್ಷನ್ ಅದಕ್ಕೆ ಕೂಡ ಮ್ಯಾಕ್ಸಿಮಮ್ ವಿಡ್ತ್ 1000 ಪಿಕ್ಸೆಲ್ ಕೊಟ್ಟಿದ್ದೇವೆ. ಅದನ್ನು ಡಿಲೀಟ್ ಮಾಡ್ತಾಯಿದ್ದೀನಿ. ಅಂದರೆ ಡಿಲೀಟ್ ಮಾಡದೆ ಹೋದರೂ ಏನೂ ತೊಂದರೆ ಆಗೋದಿಲ್ಲ. ಆದರೆ ಅನಾವಶ್ಯಕವಾಗಿ ನಾವು ಈ ರೀತಿ ಸ್ಟೈಲ್ ಲೈನ್ಗಳನ್ನು ಬರಿತಾ ಹೋದಾಗ ಸ್ಟೈಲ್ ಫೈಲ್ನ ಸೈಜ್ ಜಾಸ್ತಿ ಆಗುತ್ತೆ. ನಾವು ವೆಬ್ ಡಿಸೈನ್ ಮಾಡುವಾಗ ಅತಿ ಮುಖ್ಯವಾಗಿ ಫೈಲ್ ಸೈಜ್ ಆದಷ್ಟು ಕಮ್ಮಿ ಇರೋ ಹಾಗೆ ನೋಡ್ಕೊಳ್ಬೇಕು. ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಇದ್ದಷ್ಟು ನಮ್ಮ ವೆಬ್ಸೈಟ್ ಬ್ರೌಸರ್ನಲ್ಲಿ ಅಥವಾ ಮೊಬೈಲ್ನಲ್ಲಿ ಬೇಗನೆ ಓಪನ್ ಆಗುತ್ತೆ. ಯಾಕಂದರೆ ನಾವು ಹಾಕಿರುವಂಥ ಫೈಲ್ಗಳೆಲ್ಲ ಮೊಬೈಲ್ಗೆ ಅಥವಾ ಕಂಪ್ಯೂಟ್ರಿಗೆ ಡೌನ್ಲೋಡ್ ಮಾಡಿನೇ ಅದು ಬ್ರೌಸರ್ನಲ್ಲಿ ತೋರಿಸುತ್ತೆ. ಹಾಗಾಗಿ ನೀವು ಫೈಲ್ ಸೈಜನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬರಿಬೇಕು. ಯಾಕಂದರೆ ಏನೇನೋ ತುಂಬಿ ಫೈಲ್ ಸೈಜ್ ಜಾಸ್ತಿ ಆಗಬಾರ್ದು. ಅದಕ್ಕಾಗಿ ಅನಾವಶ್ಯಕವಾದ ಯಾವುದೇ ಸ್ಟೈಲ್ ಕೋಡನ್ನು ಹಾಕೋದು ಸರಿಯಲ್ಲ. ನಾನು ಇದು ನಿಮ್ಮ ಕಳೆದ ತರಗತಿಗಳಲ್ಲಿ ಇದನ್ನು ಯಾಕೆ ಹಾಕಿದೆ ಅಂದರೆ ನಿಮಗೆ ಒಂದು ಅದರ ಬಗ್ಗೆ ತಿಳುವಳಿಕೆ ಬರಲಿ ಅನ್ನೋ ಉದ್ದೇಶಕ್ಕಾಗಿ ಈ ರೀತಿ ಕೊಟ್ಟಿದ್ದೆ. ಮ್ಯಾಕ್ಸಿಮಮ್ ವಿಡ್ತ್ ಆ ಲೈನ್ ಮಾತ್ರ ನಾನು ತೆಗಿತಾ ಇದ್ದೀನಿ. ಮ್ಯಾಕ್ಸಿಮಮ್ ವಿಡ್ತ್ 1000 ಪಿಕ್ಸೆಲ್ ಎಲ್ಲೆಲ್ಲಿತ್ತೋ, ಯಾಕೆಂದರೆ ಅದು ರ್ಯಾಪರ್ಗೆ ಕೊಟ್ಟಿರೋದ್ರಿಂದ ಅದರ ಒಳಗಡೆ ಎಲ್ಲ ಕಂಟೆಂಟ್ಗಳು ಬರೋದ್ರಿಂದ ಆ ಲೈನ್ ಬೇಕಾಗಿಲ್ಲ. ಸೇವ್ ಮಾಡಿದ್ದೀನಿ. ಈಗ ಪೇಜನ್ನು ರೀಲೋಡ್ ಕೊಟ್ಟರೆ ನಿಮಗೆ ಯಾವುದೇ ತೊಂದರೆನೂ ಆಗಲಿಲ್ಲ.
ಓಕೆ, ಇದಿಷ್ಟು ಹೋಮ್ ಪೇಜ್ ಬಹುತೇಕ ಪೂರ್ಣ ಆದಂತಾಯಿತು. ಇಲ್ಲಿ ಒಂದೆರಡು ವಿಷಯಗಳನ್ನು ಹಾಕಬೇಕು. ಅದು ಮೀಟಾ ಟ್ಯಾಗ್ ಅಂತ ನಾನು ಮೊದಲನೇ ಪಾಠದಲ್ಲಿ ಹೇಳಿದೆ. ಮೀಟಾ ಟ್ಯಾಗ್ಗಳ ಉದ್ದೇಶ ಏನು ಅದನ್ನೆಲ್ಲ ಸ್ವಲ್ಪ ವಿವರವಾಗಿ ಹೇಳಿ ಅದನ್ನು ಹೇಗೆ ಹಾಕೋದು ತೋರಿಸ್ತೀನಿ ನೋಡಿ. ಮೀಟಾ ಟ್ಯಾಗ್ ಯಾವಾಗಲೂ ಹೆಡ್ ಸೆಕ್ಷನ್ ಇದೆಯಲ್ಲ HTML ಫೈಲ್ನಲ್ಲಿ ಹೆಡ್ ಸೆಕ್ಷನ್ ಒಳಗಡೆ ಬರುತ್ತೆ. ಮೊದಲನೇದಾಗಿ ಕಂಟೆಂಟ್ ಟೈಪ್ ಅಂತ ಒಂದು ಮೀಟಾ ಟ್ಯಾಗನ್ನು ಉಪಯೋಗಿಸ್ಬೇಕಾಗತ್ತೆ. ಅದು ಈ ರೀತಿ ಇರುತ್ತೆ. ಮೀಟಾ ಸ್ಪೇಸ್ HTTP-EQUIV ಈ ರೀತಿ. ಇಲ್ಲಿ ಈ ಡಬಲ್ ಕೊಟೇಶನ್ ಒಳಗಡೆ ಕಂಟೆಂಟ್ ಟೈಪ್ ಬರಬೇಕು. ಮತ್ತು ಸ್ಪೇಸ್ ಕೊಟ್ಟು ಕಂಟೆಂಟ್ ಈ ಡಬಲ್ ಕೋಟ್ ಒಳಗಡೆ TEXT ಅಂದರೆ ಟೆಕ್ಸ್ಟ್ /HTML ಆಮೇಲೆ ಒಂದು ಕೋಲನ್, ಆಮೇಲೆ ಚಾರ್ಸೆಟ್ CHARSET ಇದು ಡ್ಯಾಶ್ ಅಲ್ಲ, ಈಕ್ವಲ್ ಚಾರ್ಸೆಟ್ ಆದಮೇಲೆ ಈಕ್ವಲ್ UTF-8. ಇದಾದ ನಂತರ ಮೀಟಾ ಟ್ಯಾಗನ್ನು ಕ್ಲೋಸ್ ಮಾಡಬೇಕು. ಇದು ಈ ರೀತಿ ಕ್ಲೋಸ್ ಆಗುತ್ತೆ, ಅಂದರೆ ಸಿಂಗಲ್ ಇದರಲ್ಲಿ ಕ್ಲೋಸ್ ಆಗುತ್ತೆ. ಈ ಟ್ಯಾಗನ್ನು ಯಾಕೆ ಹಾಕಬೇಕು ಅಂದರೆ ನಾವು ವೆಬ್ ಡಿಸೈನ್ ಮಾಡ್ತಾ ಹೋದಾಗೆ ಅದರಲ್ಲಿ ಟೆಕ್ಸ್ಟನ್ನು ಬೇರೆ ಟೆಕ್ಸ್ಟನ್ನು ಯೂಸ್ ಮಾಡಬೇಕಾಗತ್ತೆ. ಯೂನಿಕೋಡ್ ಮುಂತಾದ ಟೆಕ್ಸ್ಟನ್ನೆಲ್ಲ ಯೂಸ್ ಮಾಡ್ತೇವೆ. ಅಂಥ ಸಮಯದಲ್ಲಿ ಬ್ರೌಸರ್ಗೆ ಅದು ಯಾವ ಮಾದರಿಯದು ಅಂತ ತೋರಿಸ್ಲಿಕ್ಕಾಗಿ ಈ ಮೀಟಾ ಟ್ಯಾಗನ್ನು ಉಪಯೋಗಿಸ್ಬೇಕು. ಹಾಗೆಯೇ ಇನ್ನೊಂದು, ನಾವು ವಿಶೇಷವಾದ ಲ್ಯಾಂಗ್ವೇಜ್ ಕನ್ನಡ ಅಥವಾ ಬೇರೆ ಯಾವುದೇ ಭಾಷೆಯನ್ನು ಉಪಯೋಗಿಸುವಾಗ ಅಲ್ಲಿ ಕೂಡ ಇನ್ನೊಂದು ಮೀಟಾ ಟ್ಯಾಗನ್ನು ಬರಿಬೇಕಾಗತ್ತೆ. ಅದು ಮೀಟಾ HTTP equipment ಕಂಟೆಂಟ್ ಇಲ್ಲಿ ಸ್ವಲ್ಪ ಬದಲಾಗುತ್ತೆ. ಕಂಟೆಂಟ್ ಟೈಪ್ ಬದಲಾಗಿ ಲ್ಯಾಂಗ್ವೇಜ್ ಅಂತ ಹಾಕಬೇಕು. LANGUAGE ಕಂಟೆಂಟ್ ಲ್ಯಾಂಗ್ವೇಜ್. ಅದಾದ ನಂತರ ಸ್ಪೇಸ್ ಕಂಟೆಂಟ್. ಬರೀ ಇಂಗ್ಲೀಷ್ ಆಗಿದ್ದರೆ ನೀವು EN ಹೀಗೆ ಹಾಕಿದರೆ ಸಾಕು. ಅಥವಾ ಇಂಗ್ಲೀಷ್ ಮತ್ತು ಕನ್ನಡವನ್ನು ಉಪಯೋಗಿಸ್ತಿದ್ರೆ EN ಆದ ನಂತರ ಒಂದು ಕಾಮ ಹಾಕಿ KN ಅಂತ ಹಾಕಿ. ಅಂದರೆ EN ಅನ್ನೋದು ಇಂಗ್ಲೀಷ್ನ ಲ್ಯಾಂಗ್ವೇಜ್ ಕೋಡ್, KN ಅನ್ನೋದು ಕನ್ನಡದ ಲ್ಯಾಂಗ್ವೇಜ್ ಕೋಡ್. ಹೀಗೆ ಪ್ರತಿಯೊಂದು
ಭಾಷೆಗೂ ಒಂದೊಂದು ಕೋಡನ್ನು ಕೊಡಲಾಗಿದೆ. TN ಅಂದರೆ ತಮಿಳು, ಆ ರೀತಿ ನೀವು ಯಾವ ಭಾಷೆಯನ್ನು ಉಪಯೋಗಿಸ್ತೀರೋ ಅದರ ಕೋಡನ್ನು ಇಲ್ಲಿ ಹಾಕಬೇಕು. ಅಂದರೆ ಆ ಭಾಷೆಯ ಯೂನಿಕೋಡನ್ನು ಅದು ಸಪೋರ್ಟ್ ಮಾಡುತ್ತೆ. ಆಮೇಲೆ ಇನ್ನೊಂದು ಮೀಟಾ ಕೋಡ್ ಈ ರೀತಿ ಇದೆ. ಮೀಟಾ ನೇಮ್ ಆಥರ್ ಅಂದರೆ ಈ ವೆಬ್ಸೈಟನ್ನು ಯಾರು ಬರೆದಿದ್ದಾರೆ ಕೋಡನ್ನು ಬರೆದಿರೋದು ಯಾರು ಅದನ್ನು ಇಲ್ಲಿ ತೋರಿಸ್ಬೋದು. ಆಥರ್, ಕಂಟೆಂಟ್, ಇಲ್ಲಿ ನಿಮ್ಮ ಹೆಸರನ್ನು ಹಾಕ್ಕೊಳ್ಬೋದು. ನಿಮ್ಮ ಹೆಸರು ಅಥವಾ ನಿಮ್ಮ ಕಂಪನಿ ನೇಮನ್ನು ಹಾಕ್ಕೊಳ್ಬೋದು. ಹಾಗೆಯೇ ಇನ್ನೊಂದು ಕಾಪಿರೈಟ್ ಮೀಟಾ ಕೂಡ ಇದೆ. ಮೀಟಾ ನೇಮ್ ಕಾಪಿ RIGHT ಕಾಪಿರೈಟ್ ಕಂಟೆಂಟ್ ಇದು ಕಾಪಿರೈಟ್ ಸಿಂಬಲ್ HTML ಕೋಡ್. ಇದು ಆ್ಯಂಡ್ ಸಿಂಬಲ್ ಹಾಕಿ COPY ಹಾಕಿ ಒಂದು ಕೋಲನ್ ಹಾಕಿ ಒಂದು ಸ್ಪೇಸ್ ಬಿಟ್ಟು ಕಾಪಿರೈಟ್ ಇಯರ್ ಇವೆಲ್ಲ ತೀರಾ ಅಗತ್ಯದ್ದೇನಲ್ಲ. ಅಂದರೆ ಕಾಪಿರೈಟ್ಸ್ ಏನಾದರೂ ತಗೊಂಡಿದ್ರೆ ಅದನ್ನು ತೋರಿಸ್ಬೋದು, ಅಂದರೆ ಯಾವ ವರ್ಷದಲ್ಲಿ ತಗೊಂಡಿರೋದಂತ. ನಾನು ಯಾವುದ್ಯಾವುದು ಅಗತ್ಯ ಅನ್ನೋದನ್ನು ಆಮೇಲೆ ಹೇಳ್ತೇನೆ. ಇನ್ನೊಂದು ಮೀಟಾ ಟ್ಯಾಗ್ ನೇಮ್ ಕಾಂಟ್ಯಾಕ್ಟ್. ಇಲ್ಲಿ ಕೂಡ ಕಂಟೆಂಟ್ ಕಾಂಟ್ಯಾಕ್ಟ್ ನಿಮ್ಮ ಮೇಲ್ ಐಡಿಯನ್ನು ಹಾಕ್ಬೋದು. ಅದಾದ ನಂತರ ಮೀಟಾ ಟ್ಯಾಗ್ HTTP equip ಲಾಸ್ಟ್ ಮೋಡಿಫೈಡ್ ಅಂತ ಇನ್ನೊಂದು ಲಾಸ್ಟ್ ಡ್ಯಾಶ್ modified ಕಂಟೆಂಟ್ modified ಡೇಟ್ ಮತ್ತು ಟೈಮನ್ನು ಇಲ್ಲಿ ಹಾಕಬೇಕು. 2015-05 ಅಂದರೆ ಇದು ಮಂತು. ಆಮೇಲೆ ಡೇಟ್ 8 ಟೈಮ್
08 ಕೋಲನ್ ಇದು ಮಿನಿಟ್ ಸೆಕೆಂಡ್ ಸ್ಪೇಸ್ TMZ ಅನ್ನೋದು ಟೈಮ್ ಝೋನ್. ಈ ರೀತಿ ಹಾಕ್ಬೋದು. ಅಂದರೆ ವೆಬ್ಸೈಟಲ್ಲಿ ನೀವು ಏನಾದರೂ ಅಪ್ಡೇಟ್ ಮಾಡಿದಾಗ ಈ ಟೈಮನ್ನು ಬದಲಾವಣೆ ಮಾಡಬೇಕು. ಅಂದರೆ ಕೊನೆಯದಾಗಿ ವೆಬ್ಸೈಟ್ ಯಾವಾಗ ಬದಲಾವಣೆ ಆಗಿದೆ ಅನ್ನೋದನ್ನು ಬ್ರೌಸರ್ಗೆ ಅಥವಾ ಸರ್ಚ್ ಇಂಜಿನ್ಗಳಿಗೆ ತಿಳಿಸುವಂಥದ್ದು. ನೀವು ಗೂಗಲಲ್ಲಿ ನೋಡಿದರೆ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಯಾರಾದರೂ ಸಮಯದ ಕಳೆದ ತಿಂಗಳು ಅನ್ನುವಂಥ ಇದನ್ನು ಕೊಟ್ಟಾಗ ಅದು ಅಪ್ಡೇಟ್ ಆಗಿರೋ ದಿನಾಂಕ ಇಲ್ಲಿ ಇರುತ್ತೆ. ಅದರ ಆಧಾರದ ಮೇಲೆ ನಿಮಗೆ ತೋರಿಸುತ್ತೆ. ಈ ಟೈಮನ್ನು ತಗೊಳ್ಳೋದು ನಾವಿಲ್ಲಿ ಏನು ಕೊಟ್ಟಿರ್ತೀವಿ ಆ ಟೈಮನ್ನು ಅದು ತಗೊಳ್ಳುತ್ತೆ. ಹಾಗಾಗಿ ಇದು ಕೂಡ ಮುಖ್ಯವಾದ ಒಂದು ಮೀಟಾ ಟ್ಯಾಗ್ ಆಗಿದೆ. ಅದರ ನಂತರದ್ದು ಮೀಟಾ ಪ್ರಗ್ಮಾ PRAGMA ಕಂಟೆಂಟ್ ನೋ ಕ್ಯಾಶ್ CACHE. ಅಂದರೆ ಇದು ನಾವು ಯಾವುದೇ ವೆಬ್ಸೈಟನ್ನು ಬ್ರೌಸರ್ನಲ್ಲಿ ಓಪನ್ ಮಾಡಿದಾಗ ಅದರ ಕ್ಯಾಶೆ ಫೈಲ್ಗಳನ್ನು ನಮ್ಮ ಕಂಪ್ಯೂಟರ್ನಲ್ಲಿ ಸೇವ್ ಮಾಡಿಕೊಳ್ಳುತ್ತೆ. ಮತ್ತೊಂದು ಸಲ ಅದೇ ವೆಬ್ಸೈಟನ್ನು ಅಥವಾ ಅದೇ ವೆಬ್ ಪುಟವನ್ನು ಓಪನ್ ಮಾಡಿದಾಗ ಆ ಕ್ಯಾಶೆ ಫೈಲ್ ಮೂಲಕ ಅದು ನಾವು ಈಗಾಗಲೇ ಅದನ್ನು ಓಪನ್ ಮಾಡಿದ್ದೀವಿ ಅನ್ನೋದನ್ನು ತಿಳ್ಕೊಂಡು ಬೇಗನೆ ಅದರ ಕಂಟೆಂಟನ್ನು ಲೋಡ್ ಮಾಡಲಿಕ್ಕೆ ಸಹಾಯಕ ಆಗುತ್ತೆ. ಆ ಥರದ್ದು ಬೇಡ, ಅಲ್ಲೇನು ಸೇವ್ ಆಗಿರಬಾರ್ದು ಅಂತ ಇದ್ದರೆ ಈ ರೀತಿ ನೋ ಕ್ಯಾಶೆ ಮೀಟಾವನ್ನು ಕೊಡ್ಬೋದು. ಅಂದರೆ ಇದು ಹೆಚ್ಚಾಗಿ ಸೆಕ್ಯುರಿಟಿ ಪರ್ಪಸ್ಗಾಗಿರುವಂಥದ್ದು. ಈಗ ಬ್ಯಾಂಕ್ ವೆಬ್ಸೈಟ್ಗಳು ಅಥವಾ ಪೇಮೆಂಟ್ ವೆಬ್ಸೈಟ್ಗಳು ಅಂಥ ಜಾಗದಲ್ಲಿ ಇದನ್ನು ಬಳಸೋದು ಉತ್ತಮ. ಇದೆಲ್ಲ ಆದಮೇಲೆ ತುಂಬ ಪ್ರಮುಖವಾದ ಇನ್ನೊಂದೆರಡು ಮೀಟಾ ಟ್ಯಾಗ್ಗಳಂದರೆ ಮೀಟಾ ನೇಮ್, ಕೀವರ್ಡ್ಸ್, ಕಂಟೆಂಟ್. ಇಲ್ಲಿ ಏನು ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ.
ಈಗ ಯಾವುದೇ ಒಂದು ವೆಬ್ಸೈಟನ್ನು ಸರ್ಚ್ ಮಾಡಿದಾಗ, ಉದಾಹರಣೆಗೆ ಬೆಂಗಳೂರು ಸಿಟಿ ಟ್ಯಾಕ್ಸಿ ಇದನ್ನು ಸರ್ಚ್ ಮಾಡಿದೆ. ಈ ವೆಬ್ಸೈಟ್ ನಮಗೆ ತೋರಿಸ್ತಾ ಇದೆ. ಇಲ್ಲಿ ನಾವೇನು ಸರ್ಚ್ ಮಾಡ್ತೀವಿ ಇದು ಕೀವರ್ಡ್. ಈ ಕೀವರ್ಡನ್ನು ಬಹುಶಃ ಅವರ ವೆಬ್ಸೈಟ್ನಲ್ಲಿ ಹಾಕಿರ್ತಾರೆ. ಅದನ್ನು ಚೆಕ್ ಮಾಡೋಣ. ರೈಟ್ ಕ್ಲಿಕ್ ಮಾಡಿ ವ್ಯೂ ಪೇಜ್ ಸೋರ್ಸ್ಗೆ ಹೋಗಿ ಮೆಟಾ ಟೈಟಲ್ ಇದೆ, ಮೆಟಾ ಡಿಸ್ಕ್ರಿಪ್ಷನ್, ಕೀವರ್ಡ್ ಇಲ್ಲಿದೆ ನೋಡಿ. ಕ್ಯಾಬ್ಸ್ ಇನ್ ಬೆಂಗಳೂರು, ಟ್ಯಾಕ್ಸಿ ಸರ್ವಿಸ್ ಇನ್ ಬೆಂಗಳೂರು, ಬೆಂಗಳೂರು ಟ್ಯಾಕ್ಸಿ, ಬೆಂಗಳೂರು ಸಿಟಿ ಟ್ಯಾಕ್ಸಿ. ನಾವಿಲ್ಲಿ ಗೂಗಲ್ನಲ್ಲಿ ಬೆಂಗಳೂರು ಸಿಟಿ ಟ್ಯಾಕ್ಸಿ ಅಂತ ಏನು ಸರ್ಚ್ ಮಾಡಿದ್ದೀವಿ ಅದನ್ನು ಅವರು ಕೀವರ್ಡ್ನಲ್ಲಿ ಕೊಟ್ಟಿದ್ದಾರೆ. ಅಂದರೆ ಇದರ ಅರ್ಥ ಏನು ಅಂದರೆ, ಈ ಕೀವರ್ಡ್ನಲ್ಲಿ ಅಂದರೆ ಕೀವರ್ಡ್ ಮೆಟಾ ಟ್ಯಾಗ್ ಕೀವರ್ಡ್ನಲ್ಲಿ ಏನೇನು ನಾವು ಕೀವರ್ಡ್ಗಳನ್ನು ಹಾಕಿರ್ತೀವೋ ಅದನ್ನು ಗೂಗಲ್ ಸರ್ಚ್ ಮಾಡಿ ಯಾರಾದರೂ ಸರ್ಚ್ ಮಾಡಿದಾಗ ತೋರಿಸುತ್ತೆ. ಹೀಗೆ ನೀವು ಇದೆಲ್ಲ ವೆಬ್ಸೈಟ್ ಚೆಕ್ ಮಾಡಿದರೆ ಆ ವೆಬ್ಸೈಟ್ಗಳಲ್ಲಿ ನಿಮಗೆ ಬೆಂಗಳೂರು ಸಿಟಿ ಟ್ಯಾಕ್ಸಿ ಅನ್ನುವಂಥ ಕೀವರ್ಡ್ ಇದ್ದೇ ಇರುತ್ತೆ. ಅಂದರೆ ನಮ್ಮ ವೆಬ್ಸೈಟ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅದರ ಕೀವರ್ಡ್ಗಳೇನು ಅನ್ನೋದನ್ನು ನಾವು ಮೊದಲು ತಿಳ್ಕೋಬೇಕು. ಈಗ ಉದಾಹರಣೆ, ನೀವು ಮಾಡ್ತಿರುವಂಥ ವೆಬ್ಸೈಟ್ ಒಂದು ಕರಕುಶಲ ವಸ್ತುವಿನದಾದರೆ, ಅದಕ್ಕೆ ಸಂಬಂಧಪಟ್ಟಿದ್ದಾದರೆ ಅದಕ್ಕೆ ಸಂಬಂಧಪಟ್ಟ ಕೀವರ್ಡ್ಗಳನ್ನು ಹ್ಯಾಂಡಿಕ್ರಾಫ್ಟ್ಸ್ ಅಂತ ಹೇಳಿ, ಮತ್ತು ಅದು ಯಾವುದ್ಯಾವುದು ಸರ್ಚ್ ಮಾಡಿದರೆ ಗೂಗಲ್ನಲ್ಲಿ ನಿಮ್ಮ ವೆಬ್ಸೈಟ್ ಓಪನ್ ಆಗಬೇಕು ಅಥವಾ ನಿಮ್ಮ ವೆಬ್ಸೈಟ್ನಲ್ಲಿ ತೋರಿಸ್ಬೇಕಂತ ನಿಮಗಿರುತ್ತೋ ಆ ಕೀವರ್ಡ್ಗಳನ್ನು ಈ ಮೆಟಾ ನೇಮ್ಸ್ ಕೀವರ್ಡ್ಸ್ ಏನಿದೆ ಅದರ ಕಂಟೆಂಟ್ ಭಾಗದಲ್ಲಿ ಹಾಕಬೇಕು. ಇಲ್ಲಿ ಇನ್ನೂ ಒಂದು ಮುಖ್ಯವಾದ ವಿಷಯ ಏನಂದರೆ, ಇಲ್ಲಿ ನೀವು ಹಾಕುವಂಥ ಕೀವರ್ಡ್ ನಿಮ್ಮ ಪುಟದಲ್ಲೂ ಇರಬೇಕು. ಅಂದರೆ ನೀವು ಇಲ್ಲೇನು ಕಂಟೆಂಟ್ ಹಾಕಿರ್ತೀರಲ್ಲ ಇದರಲ್ಲಿ ಆ ಕೀವರ್ಡ್ ಇರಲೇಬೇಕು. ಇಲ್ಲಿ ಎಲ್ಲೂ ಇಲ್ಲದೆ ಇರುವಂಥ ಕೀವರ್ಡನ್ನು ನೀವು ಮೆಟಾ ಟ್ಯಾಗ್ನಲ್ಲಿ ಹಾಕಿದರೆ ಗೂಗಲ್ ಅದನ್ನು ಕನ್ಸಿಡರ್ ಮಾಡಲ್ಲ. ಇದು ಯಾರೋ ಫೇಕ್ ವೆಬ್ಸೈಟು. ಯಾಕೆಂದರೆ ನಿಮ್ಮ ವೆಬ್ಸೈಟ್ನಲ್ಲೇ ಆ ಕೀವರ್ಡ್ ಇಲ್ಲ ಅಂದರೆ, ಅದಕ್ಕೆ ಸಂಬಂಧಪಟ್ಟ ವಿಷಯ ಇಲ್ಲ ಅಂದರೆ, ನೀವು ಮೆಟಾ ಟ್ಯಾಗ್ ಅದನ್ನು ಬೇರೆಯವ್ರು ಸರ್ಚ್ ಮಾಡಿದರೂ ಅವ್ರಿಗೆ ಆ ಕಂಟೆಂಟ್ ಇಲ್ಲಿ ಸಿಗೋದಿಲ್ಲ. ಹಾಗಾಗಿ ಅದು ಮಿಸ್ಗೈಡ್ ಆಗುತ್ತೆ ಅಂತ ಆ ರೀತಿ ಮಾಡಬಾರ್ದು. ನಿಮ್ಮ ಕೀವರ್ಡ್ ಬರೋವಂಥ ಆರ್ಟಿಕಲನ್ನು ರೈಟಪ್ ಮಾಡಿ ನಿಮ್ಮ ವೆಬ್ಸೈಟ್ನಲ್ಲಿ ಹಾಕಿರಬೇಕು. ಅದರಿಂದ ಪ್ರಮುಖವಾದ ಪದಗಳನ್ನು ತೆಗೆದು ಕೀವರ್ಡ್ನಲ್ಲಿ ಹಾಕಬೇಕು. ಈ ರೀತಿ ಕಾಮ ಹಾಕುವ ಮೂಲಕ ನೀವು ಎಷ್ಟು ಕೀವರ್ಡನ್ನಾದರೂ ಹಾಕ್ಬೋದು. ಅಂದರೆ ಇಲ್ಲಿ ಯಾರಾದರೂ ಸರ್ಚ್ ಮಾಡಿದಾಗ ಸಿಗುವಂಥ ಪ್ರಮುಖ ಪದಗಳನ್ನು ತಗೊಂಡು ಹಾಕಬೇಕು. ಇದು ಕೀವರ್ಡ್ಸ್ ಆಯಿತು. ಆಮೇಲೆ ಪ್ರಮುಖವಾದ ಇನ್ನೊಂದು ಮೆಟಾ ಟ್ಯಾಗ್ ಅಂದರೆ, ನೀವು ಈ ಕೀವರ್ಡ್ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿ ಪಡಿಬೇಕು ಅಂದರೆ ಗೂಗಲ್ನವರ SEO ಅಂದರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಹೇಳ್ತಾರೆ. ಅಂದರೆ ಸರ್ಚ್ ಇಂಜಿನ್ ಹೇಗೆ ವರ್ಕ್ ಮಾಡುತ್ತೆ, ಅದನ್ನು ಹೇಗೆ ಡೆವಲಪ್ ಮಾಡೋದು ಅನ್ನೋದಿರುತ್ತೆ. ಅದರ ಬಗ್ಗೆ ತುಂಬ ಮಾಹಿತಿ ಬೇಕಾಗುತ್ತೆ. ಅದನ್ನು ನೀವು ಗೂಗಲ್ SEO ಇಲ್ಲಿ ಹೋದರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಅದು ತುಂಬ ದೊಡ್ಡ ವಿಷಯ ಆದ್ದರಿಂದ ನೀವು ಅದರ ಬಗ್ಗೆ ಸ್ವಲ್ಪ ಮಟ್ಟಿಗಾದರೂ ಮಾಹಿತಿಯನ್ನು ಪಡ್ಕೊಳ್ಬೇಕು.
ಕೀವರ್ಡ್ ಆದ ನಂತರ ಮೆಟಾ ನೇಮ್, ಡಿಸ್ಕ್ರಿಪ್ಷನ್, ಕಂಟೆಂಟ್. ಇದು ಕೂಡ ತುಂಬ ಪ್ರಮುಖವಾದ ಮೆಟಾ ಟ್ಯಾಗ್. ಡಿಸ್ಕ್ರಿಪ್ಷನ್ ಇದು ಏನು ಅಂದರೆ ನೋಡಿ, ಬೆಂಗಳೂರು ಸಿಟಿ ಟ್ಯಾಕ್ಸಿ ಅಂತ ನಾನು ಸರ್ಚ್ ಮಾಡಿದಾಗ ಗೂಗಲ್ನಲ್ಲಿ ಕೆಲವೊಂದು ವೆಬ್ಸೈಟ್ಗಳ ವಿಷಯ ಬಂತು. ಇಲ್ಲಿ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ. ಬುಕ್ ಕ್ಯಾಬ್ಸ್ ಇನ್ ಬೆಂಗಳೂರು, ಆನ್ಲೈನ್ ಆರ್ ಕಾಲರ್ಸ್, ಇದೆಲ್ಲ ಇದೆ. ಇದು ಡಿಸ್ಕ್ರಿಪ್ಷನ್. ಇದನ್ನು ಕೂಡ ನೀವು ಅವರ ವೆಬ್ಸೈಟ್ನಲ್ಲಿ ನೋಡ್ಬೋದು. ನೋಡಿ, ಇಲ್ಲಿದೆ ಬುಕ್ ಕ್ಯಾಬ್ಸ್ ಇನ್ ಬೆಂಗಳೂರು. ಇಲ್ಲೇನು ಹಾಕಿದಾರೋ ಡಿಸ್ಕ್ರಿಪ್ಷನ್ನು ಅದು ನಿಮಗೆ ಇಲ್ಲಿ ತೋರಿಸ್ತಾ ಇದೆ. ಇದು ನಿಮಗೆ ಇಲ್ಲಿ ವೆಬ್ಸೈಟ್ನಲ್ಲಿ ಇರೋದಿಲ್ಲ. ವೆಬ್ಸೈಟ್ನಲ್ಲಿ ಬೇರೆದೇ ಕಂಟೆಂಟ್ ಇರುತ್ತೆ. ಬ್ಯಾಕ್ಗ್ರೌಂಡ್ನಲ್ಲಿ ಅಂದರೆ ಕೋಡ್ನಲ್ಲಿ ಇರುತ್ತೆ. ಡಿಸ್ಕ್ರಿಪ್ಷನ್ ಏನಿದೆ ಅದನ್ನು ಗೂಗಲಲ್ಲಿ ತೋರಿಸುತ್ತೆ. ಅದೇ ರೀತಿ ಯಾರ್ಯಾರು ಏನೇನು ಡಿಸ್ಕ್ರಿಪ್ಷನ್ ಹಾಕಿರ್ತಾರೋ ಅದನ್ನು ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಆದಷ್ಟು ನೋಡಿ, ಇಲ್ಲಿ ಎಲ್ಲರೂ ಸ್ವಲ್ಪ ಹೆಚ್ಚಿಗೆ ಕೊಟ್ಟಿರೋದ್ರಿಂದ ಅದು ಇಲ್ಲಿ ಪೂರ್ತಿ ತೋರಿಸ್ತಾ ಇಲ್ಲ. ಇವರು ಇಷ್ಟೊಂದು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಆನ್ಲೈನ್ ಆರ್ ಫ್ರಮ್ ಅವರ್ ಆ್ಯಪ್ ಅಂತ ಇದೆ. ಇಲ್ಲಿ ಇಷ್ಟಕ್ಕೆ ಎಂಡ್ ಆಗಿದೆ. ಬುಕ್ ಟ್ಯಾಕ್ಸಿ ಇನ್ ನೋಡಿ, ಬುಕ್ ಟ್ಯಾಕ್ಸಿ ಇನ್ ಅಂದರೆ ಇಷ್ಟು ಪದಗಳ ಒಳಗೆ ನೀವು ಡಿಸ್ಕ್ರಿಪ್ಷನ್ ಕೊಡೋದು ಒಳ್ಳೆಯದು. ಇದಿಷ್ಟು ಅವ್ರು ಹೆಚ್ಚಿಗೆ ಕೊಟ್ಟಿರೋದ್ರಿಂದ ಅಲ್ಲಿ ತೋರಿಸ್ತಾ ಇಲ್ಲ. ಅದು ತೋರಿಸ್ತಾ ಇರೋದು ಅದು ಏನೋ ಉಪಯೋಗ ಕೂಡ ಆಗೋದಿಲ್ಲ. ಆದ್ದರಿಂದ ಇದಿಷ್ಟು ಎಷ್ಟು ಪದಗಳು ಅಥವಾ ಎಷ್ಟು ಅಕ್ಷರಗಳು ಬರುತ್ತೆ ನೋಡಿಕೊಂಡು ಅಷ್ಟರ ಒಳಗಡೆ ಒಂದು ಒಳ್ಳೆಯ ಡಿಸ್ಕ್ರಿಪ್ಷನನ್ನು ಕೊಡಬೇಕು. ಅಂದರೆ ಅದು ಸರ್ಚ್ ರಿಸಲ್ಟ್ ತೋರಿಸುವಾಗ ಇಲ್ಲಿ ಇಷ್ಟನ್ನು ಕೆಲ ಜನ ಓದ್ತಾರೆ, ಈ ವೆಬ್ಸೈಟ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ. ಇಲ್ಲಿ ಜನರನ್ನು ಆಕರ್ಷಣೆ ಮಾಡುವಂಥ ಒಂದೆರಡು ಲೈನನ್ನು ನೀವು ಕೊಡಬೇಕು. ಅದು ಪ್ರಮುಖವಾಗಿ ಅವರು ಮೊಬೈಲ್ ನಂಬರನ್ನು ಕೊಟ್ಟಿರ್ತಾರೆ, ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದಾರೆ. ಆಗ ವೆಬ್ಸೈಟ್ ಓಪನ್ ಮಾಡಿ ಅದನ್ನು ನೋಡೋದಕ್ಕಿಂತ ಇಲ್ಲೇ ಡೈರೆಕ್ಟ್ ಕಾಲ್ ಮಾಡುವಂಥ ಅವಕಾಶ ಇರುತ್ತೆ. ಅದು ನಿಮ್ಮ ವಿವೇಚನೆಯಂತೆ ಮಾಡ್ಬೋದು. ಇದು ಡಿಸ್ಕ್ರಿಪ್ಷನ್ ಆಗುತ್ತೆ. ಆ ಡಿಸ್ಕ್ರಿಪ್ಷನ್ ನಿಮ್ಮ ವೆಬ್ಸೈಟ್ ಏನು ಅನ್ನೋದನ್ನು ಅತ್ಯಂತ ಶಾರ್ಟಾಗಿ ಹೇಳಬೇಕು. ಇದು ತುಂಬ ಆಯಿತು. ಹೀಗೆ ಅಲ್ಲಿ ನೋಡ್ಕೋಬೇಕು ನೀವು ಸರ್ಚ್ ಮಾಡಿದಾಗ ಇಲ್ಲಿ ಎಷ್ಟು ಪದಗಳು ಅಥವಾ ಎಷ್ಟು ಅಕ್ಷರಗಳು ಮಾತ್ರ ಗೂಗಲ್ ಕ್ಯಾಚಿ ಮಾಡುತ್ತೆ ಅಂತ. ಅಷ್ಟೇ ಅಕ್ಷರಗಳಲ್ಲಿ ಮುಗಿಸುವಂತೆ ಕೊಟ್ಟರೆ ಅದು ಪರಿಪೂರ್ಣವಾಗಿರುತ್ತೆ, ಸಂಪೂರ್ಣವಾಗಿ ತೋರಿಸುತ್ತೆ. ಇದಾದ ನಂತರ ಇನ್ನೂ ಒಂದು ಮೆಟಾ ಟ್ಯಾಗ್ ಇದೆ. ಅದು ಎಲ್ಲ ಸಮಯ ಅಗತ್ಯ ಬೀಳೋದಿಲ್ಲ, ಆದರೂ ನಿಮಗೆ ತೋರಿಸ್ತೀನಿ ನೋಡಿ. ಮೆಟಾ HTTP equipment refresh. ಆಮೇಲೆ ಕಂಟೆಂಟ್ ಅಂದರೆ ಪೇಜ್ ಆಟೋ ರಿಫ್ರೆಶ್ ಆಗುತ್ತೆ ಇದರಲ್ಲಿ. ನಾನು ಕಂಟೆಂಟ್ ಈಗ 2 ಸೆಕೆಂಡನ್ನು ಹಾಕ್ತೀನಿ. ಅಂದರೆ ಇದು ಸೆಕೆಂಡ್ನಲ್ಲಿ ನೀವು ತೋರಿಸ್ಬೇಕು. ಎಷ್ಟು ಸೆಕೆಂಡ್ ಬೇಕಾದರೂ ಹಾಕ್ಬೋದು, 1, 50, 100 ಅಷ್ಟು ಸೆಕೆಂಡಿಗೆ ಒಂದು ಸಲ ಆ ಪೇಜ್ ರಿಫ್ರೆಶ್ ಆಗುತ್ತೆ. ಇದನ್ನು ತೋರಿಸ್ತೀನಿ ನೋಡಿ, ಸೇವ್ ಮಾಡಿದ್ದೀನಿ. ನೋಡಿ, ಪ್ರತಿ 2 ಸೆಕೆಂಡಿಗೆ ಒಂದು ಸಲ ರಿಫ್ರೆಶ್ ಆಗ್ತಾ ಇದೆ. ಶೇಕ್ ಆಗೋದು ಗೊತ್ತಾಗ್ಬೋದು ನಿಮಗೆ. ಇದು ನಿಮಗೆ
ಯಾವುದಾದ್ರೂ ವೆಬ್ಸೈಟ್ನಲ್ಲಿ ಈ ರೀತಿ ಅಗತ್ಯ ಬಿತ್ತು ಅಂದರೆ ಉಪಯೋಗಿಸ್ಬೋದು. ನಾನು 200 ಮಾಡ್ತೇನೆ. ನೀವು ಎಷ್ಟು ಸೆಕೆಂಡ್ ತೋರಿಸಿರ್ತೀರೋ ಅಷ್ಟು ಸೆಕೆಂಡಿಗೆ ಅದು ರಿಫ್ರೆಶ್ ಆಗುತ್ತೆ. ಹಾಗೆಯೇ ಇಲ್ಲಿ ಇನ್ನೊಂದನ್ನು ಕೂಡ ಕೊಡ್ಬೋದು. ಈಗ ಉದಾಹರಣೆಗೆ 10 ಸೆಕೆಂಡ್ ಕೊಟ್ಟು ಸೆಮಿಕೋಲನ್ URL ಈಕ್ವಲ್ http://google.com ಈ ರೀತಿ ಕೊಟ್ಟಾಗ ಏನಾಗುತ್ತೆ ನೋಡೋಣ. ಇದು 10 ಸೆಕೆಂಡ್ ಬೇಡ, 5 ಸೆಕೆಂಡ್ ಮಾಡ್ತೀನಿ. ಈ ರೀತಿ ಮೆಟಾ ಟ್ಯಾಗ್ ಏನು ಮಾಡುತ್ತೆ ನೋಡೋಣ. ನೋಡಿ, 5 ಸೆಕೆಂಡ್ ಆದ ನಂತರ ಆ ಪೇಜ್ google.comಗೆ ಹೋಯಿತು. ಐದು ಸೆಕೆಂಡ್ಗೆ ನಾವು ಇಲ್ಲಿ ಯಾವ URL ಕೊಟ್ಟಿರ್ತೀವೋ ಆ URLಅನ್ನು ಕರೆಕ್ಟಾಗಿ http:// ಈ ಆಧಾರದಲ್ಲೇ ಕೊಡಬೇಕು. ಈ ವೆಬ್ಸೈಟ್ಗೆ ಅದು ತಗೊಂಡೋಗುತ್ತೆ. ಇಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಪೇಜನ್ನು ಕೂಡ ತೋರಿಸ್ಬೋದು. ಈಗ ಉದಾಹರಣೆಗೆ ಇದು ನೋಡಿ, ಟ್ಯಾಕ್ಸಿ ಫಾರ್ ಶ್ಯೂರ್, ಬೆಂಗಳೂರು ಕ್ಯಾಬ್ಸ್ ಹೀಗೆಲ್ಲ ಇದೆ. ಅದನ್ನು ಕಾಪಿ ಮಾಡಿ ಈಗ ಉದ್ದ URL ಆಯಿತು. ಇದನ್ನು ಸೇವ್ ಮಾಡ್ತೇನೆ. ನೋಡಿ, 5 ಸೆಕೆಂಡ್ ಆದ ನಂತರ ಆ ವೆಬ್ಸೈಟ್ಗೆ ತಗೊಂಡೋಗುತ್ತೆ. ಅಂದರೆ ಆ ವೆಬ್ಸೈಟನ್ನು ಓಪನ್ ಮಾಡುತ್ತೆ. ಈ ರೀತಿ ಇದಿಷ್ಟು ಮೆಟಾ ಟ್ಯಾಗ್ಗಳ ಬಗ್ಗೆ ತಿಳ್ಕೊಂಡಂಗಾಯಿತು. ಇದರಲ್ಲಿ ನಾನು ಪ್ರಮುಖವಾಗಿದ್ದು ಯಾವುದು ಅಂತ ಹೇಳ್ತೀನಿ ನೋಡಿ. UTF-8 ಉಪಯೋಗಿಸುವಂಥದ್ದು ಪ್ರಮುಖವಾದ್ದು. ಲ್ಯಾಂಗ್ವೇಜ್ ಇದು ಕೂಡ ಪ್ರಮುಖ. ಈ ಆಥರ್ ಏನು ಉಪಯೋಗಿಸಲೇಬೇಕು ಅನ್ನೋದೇನೂ ಇಲ್ಲ. ಕಾಪಿರೈಟ್ಸ್ ಇದು ಕೂಡ ಪ್ರಮುಖ ಅಲ್ಲ. ಕಂಟೆಂಟ್ ಇದು ಕೂಡ ಏನೂ ಅಗತ್ಯ ಇಲ್ಲ. ಲಾಸ್ಟ್ ಮೋಡಿಫೈಡ್ ಇದು ಪ್ರಮುಖವಾದ್ದು. ನೀವು ವೆಬ್ಸೈಟನ್ನು ಅಪ್ಡೇಟ್ ಮಾಡುವಾಗ ಎಲ್ಲ ಯಾವ ಟೈಮ್ನಲ್ಲಿ ಅಪ್ಡೇಟ್ ಮಾಡಿ ಅಪ್ಲೋಡ್ ಮಾಡಿದರೆ ಆ ಟೈಮನ್ನು ಇಲ್ಲಿ ನಮೂದಿಸಬೇಕು. ಕೀವರ್ಡ್ಸ್ ಮತ್ತು ಡಿಸ್ಕ್ರಿಪ್ಷನ್ ಇವೆರಡು ಅತ್ಯಂತ ಪ್ರಮುಖವಾದದ್ದು. ಯಾವುದೇ ಕಾರಣಕ್ಕೂ ಇವೆರಡನ್ನು ಮರೆಯೋ ಹಾಗಿಲ್ಲ. ಇದು ರಿಫ್ರೆಶ್ ಏನಿದೆ ಅಗತ್ಯ ಬಿದ್ದರೆ ನೀವು ಉಪಯೋಗಿಸ್ಬೋದು, ಇಲ್ಲ ಅಂದರೆ ಬಿಡ್ಬೋದು. ಇದಿಷ್ಟು ಮೆಟಾ ಟ್ಯಾಗ್ಗಳು. ಇನ್ನೂ ಕೆಲವಾರು ಮೆಟಾ ಟ್ಯಾಗ್ಗಳಿದೆ, ಅದೆಲ್ಲ ಅಷ್ಟೊಂದು ಪ್ರಮುಖ ಅಲ್ಲ, ಅಥವಾ ಯಾವುದೋ ಕೆಲವೊಂದು ಪರ್ಟಿಕ್ಯುಲರ್ ವೆಬ್ಸೈಟಿಗೆ ಮಾತ್ರ ಅದು ಅಗತ್ಯ ಬೀಳೋದ್ರಿಂದ ಅದನ್ನು ನಾನಿಲ್ಲಿ ಹೇಳ್ತಾ ಇಲ್ಲ. ಅದು ನೀವು ಎಕ್ಸ್ಪೀರಿಯೆನ್ಸ್ ಆಗುವಾಗ ನಿಮಗೆ ಗೊತ್ತಾಗುತ್ತೆ. ಇದಿಷ್ಟು ಈ ದಿನದ ತರಗತಿಯ ವಿಷಯಗಳು. ಧನ್ಯವಾದ. ನಮಸ್ಕಾರ.